ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘದ ವತಿಯಿಂದ 72ನೇ ವರ್ಷದ ಸಂಸ್ಥಾಪನಾ ದಿನದ ವಾರ್ಷಿಕೋತ್ಸವದ ಅಂಗವಾಗಿ ತಾಲೂಕಿನ ಬಿಎಂಎಸ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಎಷ್ಟೋ ಜನ ನಮ್ಮ ತಾಲೂಕಿನಲ್ಲಿ ಸವಲತ್ತುಗಳನ್ನ ತಗೊಂಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯ ಇವತ್ತು ಕಾರ್ಮಿಕರು ಬಂದಿದ್ದಾರೆ. ಇವತ್ತು ಹೆಚ್ಚಿನ ರೀತಿ ಪ್ರತಿಭಾ ಪುರಸ್ಕಾರ ಮಾಡುವಂತ ಅವಕಾಶಗಳನ್ನ ನಮ್ಮ ಮನೋಹರ್ ಮಾಡಿಕೊಟ್ಟು ಈ ಒಂದು ಯಾರು ಹೆಚ್ಚಿನ ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಗುರುತು ಮಾಡಿ ಅಂತವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡೋದು ಹೆಮ್ಮೆಯಾದಂಥ ವಿಷಯಗಳ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತು ಏನು ಸವಲತ್ತುಗಳು ತಗೋಬೇಕು ಅಂದ್ರೆ ನೀವು ಏನು ಕಟ್ಟಡ ಕಾರ್ಮಿಕರನ್ನ ಸವಲತ್ತು ತಗೋಬೇಕಂದ್ರೆ ಪ್ರಥಮವಾಗಿ ನೀವು ನಮ್ಮ ಕಾರ್ಡು ಪ್ರತಿ ವರ್ಷ ರಿನ್ಯೂವಲ್ ಆಗ್ತಾ ಇದೆಯಾ ನೋಡ್ಕೋಬೇಕು. ಎಲ್ಲಿ ರಿನ್ಯೂವಲ್ ಆಗಲ್ಲ, ಎಲ್ಲಿ ಲ್ಯಾಪ್ಸ್ ಆಗಿದೆ, ಲ್ಯಾಪ್ಸ್ ದಿನಗಳಿಂದ ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಬರುವಂತ ಸವಲತ್ತುಗಳು ವಂಚಿತರಾಗ್ತೀರಿ ನೀವು. ಆ ದೃಷ್ಟಿಯಿಂದ ಪ್ರತಿ ತಿಂಗಳು ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು. ಪ್ರತಿ ವರ್ಷ ನಮ್ಮ ಮಕ್ಕಳು ಏನಾದ್ರು ಓದ್ತಾ ಇದ್ರೆ, ಮದುವೆ ಮಾಡ್ತಾ ಇದ್ರೆ, ಮತ್ತೆ 60 ವರ್ಷ ಆದ್ಮೇಲೆ ಪೆನ್ಷನ್ ಪ್ಲಾನ್ ಇದೆ. ಇದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪೆನ್ಷನ್ ಪ್ಲಾನ್ ಅಂದ್ರೆ 60 ವರ್ಷ ಆದ್ಮೇಲೆ ನಿಮ್ಮ ಯಜಮಾನರಾಗಿರ್ಬೋದು, ಯಾರು ವರ್ಕರ್ಸ್ ಆಗಿರ್ತಾರೆ ಅವ್ರಿಗೆ ಪ್ರತಿ ಈ ವೇಳೆ ಕಾರ್ಮಿಕರ ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಜೊತೆಗೆ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಎಂಎಸ್ ರಾಜ್ಯ ಕಾರ್ಯಾಧ್ಯಕ್ಷ ವಾಸುದೇವ್ ಅವರು, ಭಾರತೀಯ ಮಜ್ದೂರ್ ಸಂಘ ಸ್ಥಾಪನೆಯಾಗಿ 72 ವರ್ಷಗಳು ಪೂರ್ಣಗೊಂಡಿದ್ದು, ದೇಶದಲ್ಲಿ ಕಾರ್ಮಿಕರ ಹಿತಾಸಕ್ತಿಗಾಗಿ ಸ್ಥಾಪನೆಯಾದ ಪ್ರಮುಖ ಸಂಘಟನೆಯಾಗಿದೆ ಎಂದು ಹೇಳಿದರು. ಸಂಸ್ಥಾಪಕರಾದ ದತ್ತೋಪಂತ್ ಠೇಂಗಡಿಯವರ ಮಾರ್ಗದರ್ಶನದಲ್ಲಿ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ಸಂಘಟನೆ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ತಾಲೂಕಿನಲ್ಲಿ ಕಳೆದ 5 ವರ್ಷಗಳಿಂದ ಕಾರ್ಮಿಕರ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ಕಾರ್ಯದರ್ಶಿ ಮನುಕುಮಾರ್ ಅವರ ಸೇವೆಯನ್ನು ಇದೇ ವೇಳೆ ಶ್ಲಾಘಿಸಿದರು. ಹಾಗಾಗಿ ನಮ್ಮ ಸಂಘದ ಕಾರ್ಮಿಕ ಮುಖಂಡರಿಗೆ ಅಂತ ನಾವು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ಅದರ ಜೊತೆ ಜೋಡಿಸ್ಕೊಂಡಿದ್ವಿ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಎಂಎಸ್ ಒಳ್ಳೆಯ ಸಂಘಟನೆ, ರಾಷ್ಟ್ರಕ್ಕಾಗಿ ದುಡಿದಿರ್ತಕ್ಕಂಥ ಸಂಘಟನೆ, ಕಾರ್ಮಿಕರಿಗೆ ದುಡಿದಿರ್ತಕ್ಕಂಥ ಸಂಘಟನೆ, ಆಗ ಕಾರ್ಮಿಕರಿಗಾಗಿ ಸಂಘಟನೆ ಬಿಎಂಎಸ್ ಮಾತ್ರವೇ. ಬಾಕಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಉದ್ದೇಶಕ್ಕೆ ಪ್ರಾರಂಭ ಆಗಿದೆ, ಬೇರೆ ಬೇರೆ ಉದ್ದೇಶ ನಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ದು ಕಾರ್ಮಿಕರ ಹಿತ ಬಿಟ್ಟು ಯಾವ ಉದ್ದೇಶವೂ ಇಲ್ಲ. ನಾನಾಗೇನಂತೆ ನಮ್ಮಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ, ಮತ್ತೆ ಅವ್ರ ಮೇಲೂ ಇವ್ರ ಮೇಲೂ ಅದು ಇಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಕಾರ್ಮಿಕರಷ್ಟೇ ಇದೆ. ಆ ಒಂದು ಉದ್ದೇಶಕ್ಕೆ ಒಂದು ಬಿಎಂಎಸ್ ಇದುವರೆಗೂ ಅತಿ ದೊಡ್ಡ ಕಾರ್ಮಿಕ ಸಂಘ ಆಗಿದೆ. ಬರೀ ಭಾರತದಲ್ಲೇ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತು ಬಿಎಂಎಸ್ ನೋಡ್ತಾರೆ. ಆಶ್ಚರ್ಯ ಆಗೋರು ಇದೇನಪ್ಪ, ಬಿಎಂಎಸ್ ವಿಶ್ವದಲ್ಲಿ ಯಾಕೆ ನೋಡ್ತಾರೆ. ಮೊನ್ನೆ ನಡೆದಂತ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಆಗುತ್ತೆ, ಪ್ರತಿ 3 ವರ್ಷಗಳು ಸಮ್ಮೇಳನ ಆಗುತ್ತೆ. ಈ ಸಾರಿ ಸಮ್ಮೇಳನದಲ್ಲಿ 5 ಜನ ಭಾರತದ ಕಾರ್ಮಿಕ ನಾಯಕರು ಬೇಕು ಅಂತ ಆಯ್ಕೆ ಮಾಡಿದ್ರು, ಜಿನೀವಾ ಅಮೆರಿಕದಲ್ಲಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ಗುರುಮೂರ್ತಿ, ಉಪಾಧ್ಯಕ್ಷ ಮಹಾದೇವ ನಾಯಕ, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ತಿರುನೀಲಕಂಠ, ತಾಲೂಕು ಅಧ್ಯಕ್ಷ ಶಾಂತಕುಮಾರ್, ಕಾರ್ಯದರ್ಶಿ ಮನುಕುಮಾರ್, ನಿರ್ದೇಶಕರಾದ ಸುರೇಶ್, ಗೌರೀಶ, ಚಂದ್ರಶೇಖರ, ಮಹಿಳಾ ಸದಸ್ಯರಾದ ವಿಮಲಾ, ಆಶಾ, ಅನಿತಾ, ಸುನೀತಾ, ಕಾರ್ಮಿಕ ಇಲಾಖೆಯ ಭರತ್, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೂಡ ಇವತ್ತು ಸವಲತ್ತು ಇಲಾಖೆಯಿಂದ ಸವಲತ್ತು ಸಿಗ್ತಾ ಇಲ್ಲ. ಅವ್ರಿಗೆ ಏನು ಸಿಗ್ತಾ ಇದೆ, ಎರಡು ಯೋಜನೆಗಳನ್ನ ಬಿಟ್ಟಿದ್ದಾರೆ ಅಸಂಘಟಿತ ಕಾರ್ಮಿಕರಿಗೆ. ಅಸಂಘಟಿತ ವರ್ಗ ಯಾರು ಬರ್ತಾರೆ ಅಂದ್ರೆ, ಈಗ ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು, ಕ್ಷೌರಿಕರು ಇರ್ಬೋದು, ಮನೆ ಕೆಲಸ ಮಾಡೋರು ಇರ್ಬೋದು, ಹೂ ಕಟ್ಟೋರು ಇರ್ಬೋದು, ಟೈಲರಿಂಗ್ ಮಾಡೋವಂಥವ್ರು ಇರ್ಬೋದು, ಮತ್ತೆ ಪುರೋಹಿತ ವರ್ಗದಲ್ಲಿ ಕೆಲಸ ಮಾಡೋವಂಥವ್ರು ಇರ್ಬೋದು. ಈ ತರ ಒಂದು ಅಸಂಘಟಿತ ವರ್ಗವನ್ನ ಗುರುತಿಸಿದ್ದಾರೆ. ಅದರಲ್ಲಿ 49 ಹುದ್ದೆಗಳನ್ನ ಇದನ್ನ ಗುರುತಿಸಿದ್ದಾರೆ. ಅದು ಏನಾಗಿದೆ, ಅದು ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ. ಅವ್ರನ್ನ ಎಲ್ಲೋ ಒಂದ್ ಕಡೆ ಕಡೆಗಾಣಿಸೋ ಸ್ಥಿತಿಯಲ್ಲಿ ಇದೆ. ಅವ್ರಿಗೆ ಒಂದು ಎಜುಕೇಶನ್ ಒಂದು ಸಿಗ್ತಾ ಇದೆ, ಅದು ಬಿಟ್ಟರೆ ಮತ್ತೆ ಮೆಡಿಕಲ್ 50,000ವರೆಗೆ ಅವ್ರಿಗೆ ಮೆಡಿಕಲ್ ಅನ್ನ ಕ್ಲೈಮ್ ಮಾಡ್ಬೋದು. ಮತ್ತೆ 2 ಲಕ್ಷದವರೆಗೆ ಅವ್ರಿಗೆ ಆಕ್ಸಿಡೆಂಟ್ ಅಥವಾ ಬೆನಿಫಿಟ್ ಡೆತ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಹಣವನ್ನ ಸಿಗುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ. ಅದೇ ರೀತಿ ಈಗ ಆ ವರ್ಗದ ಒಂದು ಯಾಕೆ ನಾವು ಅದನ್ನ ಗುರುತಿಸ್ತಾ ಇದೀವಿ ಅಂದ್ರೆ, ಕೆಲವೊಂದು ಎಲ್ಲ ಕಟ್ಟಡ ಕಾರ್ಮಿಕರಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕರೆದವ್ರು ನಾವು ಸನ್ಮಾನ ಮಾಡ್ತೀವಿ. ಆದರೆ ಇಲ್ಲಿ ನಿಜವಾಗಿ ಒಂದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಮನೆ ಕೆಲಸ ಮಾಡೋವಂಥವ್ರು ಇರ್ಬೋದು, ಮತ್ತೆ UGDಯಲ್ಲಿ ಕೆಲಸ ಮಾಡೋವಂಥವ್ರು, ಅಂದರೆ ಬಾತ್ರೂಮ್ ಕ್ಲೀನ್ ಮಾಡೋ ಅಂತ ಒಂದು ಹುದ್ದೆಯಲ್ಲೂ ಕೂಡ ಕೆಲಸ ಮಾಡೋವಂಥವ್ರು ಇದ್ದಾರೆ. ಯಾಕೆಂದರೆ ಅಂಥವ್ರನ್ನ ನಾವು ಕರ್ಕೊಂಡು ಬಂದು ಬೆಳಕಿಗೆ ತರಬೇಕು ಅವ್ರನ್ನ. ಆವಾಗ ನಾವು ಮಾಡಿರೋ ಕೆಲಸಕ್ಕೂ ಸಾರ್ಥಕತೆ ಇರುತ್ತೆ ಅನ್ನೋ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಒಂದು BMS ವತಿಯಿಂದ ಏನು
ಇತರ ವೃತ್ತಿಯಲ್ಲಿ ಅಸಂಘಟಿತ ವರ್ಗದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂದ್ರೆ ವೃತ್ತಿ ಅವರ ಜೀವನನೇ ಅದಾಗಿರುತ್ತೆ. ಯಾಕೆಂದ್ರೆ ಈಗ ಒಂದು ಟೈಲರಿಂಗ್ ವೃತ್ತಿ ಮಾಡಿದ್ರೆ ಅವ್ರ ಜೀವನನೇ ಒಂದು ಟೈಲರಿಂಗ್ ವೃತ್ತಿಯಾಗಿರ್ತದೆ. ಆ ಜೀವನನ ಟೈಲರಿಂಗ್ ವೃತ್ತಿಯಿಂದನೇ ಅವ್ರು ಕಂಡ್ಕೊಂಡಿರ್ತಾರೆ. ಈಗ ಬುಟ್ಟಿ ಎಣ್ಣೆಯವರು ಕೂಡ ಅವ್ರ ಜೀವನ ಅದರಲ್ಲೇ ಕಂಡ್ಕೊಂಡಿರ್ತಾರೆ. ಮತ್ತೆ ಮೆಕ್ಯಾನಿಕ್ ಇರ್ಬೋದು, ಮೆಕ್ಯಾನಿಕ್ ಕೆಲಸ ಮಾಡೋರು ಕೂಡ ಅವರ ವೃತ್ತಿಯಲ್ಲಿ ಆ ಜೀವನವನ್ನು ಕಂಡ್ಕೊಂಡಿರ್ತಾರೆ. ಅಂಥನ್ನ ನಾವು ಗುರುತಿಸಿ ನಮ್ಮ BMS ವತಿಯಿಂದ ಇವತ್ತು ಒಂದು ಸಂಸ್ಥಾಪನಾ ದಿನದಲ್ಲಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಅಸಂಘಟಿತ ವರ್ಗದಲ್ಲಿ ಕೆಲವ್ರನ್ನ ನಾವು ಗುರುತಿಸಿದ್ದೀವಿ. ದಯಮಾಡಿ ಅವ್ರ ಹೆಸರು ಹೇಳ್ತೀವಿ, ದಯಮಾಡಿ ವೇದಿಕೆ ಮುಂಭಾಗ